ಹೇಳ್ತೀನಿ ಕರಿತೀನಿ ನಿಮ್ಗೆ ಹೇಳ್ದೆ ಏನು ಮಾಡ್ತೀನಿ ನಾನು ಏನಿಲ್ಲ ಲೈಫ್ ಟುಡೇ ಇದು ಓನ್ಲಿ ಟುಡೇ ಲೈಫ್ ಟುಡೇ ಅಷ್ಟೇ ಇಲ್ಲ ಮಗ ಏನು ಗೊತ್ತಾ ಪ್ರಾಬ್ಲಮ್ ಏನಂತಂದ್ರೆ ಜಾಬ್ ಕೆಲಸ ಏನಾದ್ರು ಶೂಟಿಂಗ್ ಮಾಡೋದು ನನಗೆ ಈಸಿ ಕೆಲಸ ಅದಾದ್ಮೇಲೆ ವರ್ಕ್ ಇದೆಯಲ್ಲ ಅದು ಸ್ವಲ್ಪ ಇದು ಮ್ಯೂಸಿಕ್ ಅಷ್ಟೇ ಮುಗಿಸಿದ್ವಿ ನಾವು ತೊಗೊಂಡೋಗಿ ಯುರೋಪಲ್ಲಿ ಮಾಡಿದ್ವಿ ಮ್ಯೂಸಿಕ್ ಎಲ್ಲ ಮಾಡಿದ್ವಿ ಇರ್ಲಿ ನಾವು ಯಾವಾಗ ಗ್ಯಾಪಲ್ಲಿ ಬರುವ ಈ ವರ್ಷ 100% ಈ ವರ್ಷನೇ ಲಾಂಚ್ ಮಾಡಿ ದೀಪಾವಳಿ ಬರ್ತೀನಿ ಬರ್ರ ತಲೆ ಕೆಡಿಸ್ಕೊಬೇಡಿಲೇ ಮಕ್ಳ ಕನ್ನಡ ಸಿನಿಮಾಗಳಿಗೆ ಬೇಜಾರಾಗಿ ಹೊಡ್ತಾ ಬೀಳ್ತಿರೋದು ವಿಎಫ್ಎಕ್ಸ್ ಟೀಮ್ಗಳಿಂದ ಸಾಕಷ್ಟು ಒಂದಷ್ಟು ಸಿನಿಮಾಗಳಿಗೆ ಮಾಡ್ಕೊಡ್ತೀನಿ ಅಂತ ಕೈ ಎತ್ತಿರೋಂಥ ಸಾಕಷ್ಟು ಪ್ರಕರಣಗಳಾಗ್ತಾ ಇದೆ. ಸೊ ಬೆಂಗಳೂರಲ್ಲಿ ಈ ವಿಚಾರವನ್ನು ಸ್ವಲ್ಪ ಯೋಚನೆ ಮಾಡಿ ಇಂಡಸ್ಟ್ರಿ ಕಡೆಯಿಂದ ಒಂದೊಳ್ಳೆ ವಿಎಫ್ಎಕ್ಸ್ ಕಂಪನಿ ಕಡೆ ಮಾಡುವಂಥದ್ದು ಯೋಚನೆ ಇಲ್ಲ ಮಗನೇ ಆ ಥರ ವಿಎಫ್ಎಕ್ಸ್ ನೀವು ಹೆಂಗೆ ಮಾಡ್ತೀರಿ ಡಿಪೆಂಡ್ ನಿಮ್ಮ ಮೇಲೆ ಡಿಪೆಂಡ್ ಅದು ಅಂದರೆ ಕಂಪ್ನಿಗಳು ಹೆಂಗೆ ಕೊಡ್ತೀರಾ ಅನ್ನೋದು ಆಮೇಲೆ ಡೈರೆಕ್ಟರ್ಗಳ ಮೇಲೆ ಡಿಪೆಂಡು. ಸೊ ಈಗ KD ತಗೊಂಡ್ರೆ 1 hour 37 minutes ಇದೆ CG. ಯಾಕಂದರೆ ಓಲ್ಡ್ ಸಿಟಿ ಕ್ರಿಯೇಟ್ ಅಲ್ಲ ಅದು ನನ್ನ ಕಂಪ್ನಿನೇ ಮಾಡ್ತಿದೆ. ಎಂಟೈರ್ 9 ಟೀಮ್ ಇಟ್ಬಿಟ್ಟು ನನ್ನ ಕಂಪ್ನಿನೇ ಮಾಡ್ತಿದ್ವಿ. ಸೊ ನಮ್ಮದೆಲ್ಲ ಮುಗಿದಿದೆ ಆಲ್ರೆಡಿ ಕಂಪ್ಲೀಟ್. ಅಂದರೆ ನಿಂಗೆ ಡಿಪೆಂಡ್ ಆನ್ ಸೊ ಎಸ್ ಎ ಡೈರೆಕ್ಟ್ರು ಮತ್ತು ಇವ್ರಿಗೆ ಯಾವ ಕಂಪ್ನಿ ಕೆಲಸ ಮಾಡ್ತಾರೆ ಡೈಲಿ ನಮಗೆ ಟಚಲ್ಲಿ ಇರಬೇಕು, ಡೈಲಿ ವರ್ಕ್ ಮಾಡೋದು ಗೊತ್ತಾಗಬೇಕು. ಸೊ ಅದು ಡಿಪೆಂಡ್ ಆನ್ ಡೈರೆಕ್ಟರ್ಸ್ ಕಳ್ಕೊಂಡ ನಾಟ್ ಲೈಕ್ ಎನಿ ಪ್ರೊಡ್ಯೂಸರ್ಸ್ ಆಗಲಿ ಬೇರೆ ಯಾರೋ ಕಂಪ್ನಿಗಳಾಗಲಿ ಹೊಣೆಗಾರರಲ್ಲ, ಅದು ಡೈರೆಕ್ಟ್ರು. ಸೊ ನೀನೇನು ಮಾಡಿರ್ತೀಯ ಅದು ನಿನಗೆ ಏನು ಬೇಕು ಅನ್ನೋದು ಕುಂತ್ಕೊಂಡು ಪ್ಲ್ಯಾನ್ ಮಾಡಿ ತರಿಸ್ಕೊಳ್ಳೋದೆ ಅವ್ನು ಇಷ್ಟ. ಅದರಿಂದ ಲೇಟ್ ಆಗುತ್ತೆ. ಕಂಪ್ನಿಗಳ ಪ್ರಾಬ್ಲಮ್ ಅಲ್ಲ ನಾವು, ಈಗ ನಾವು ಮಾಡಿದ್ದೀನಲ್ಲ ನಾನು ಕಾಲದಿಂದನೂ ಮಾಡ್ಕೊಂಡಿದ್ದೀನಿ. ಗ್ರಾಫಿಕ್ಸ್ ನನ್ನ ಟೈಮಿಗೆ ಕೊಟ್ಟಿದ್ದಾರೆ, ಬಟ್ ಗ್ರಾಫಿಕ್ಸ್ ಅವ್ರು ಏನು ಮಾಡ್ತಾರೆ ಲಾಸ್ಟ್ ಮೂಮೆಂಟಲ್ಲಿ ಕೊಡ್ತಾರೆ. ಯಾಕೆಂದರೆ ಕರೆಕ್ಷನ್ಸ್ ಹೇಳಲ್ಲ ಅಂತ, ಕರೆಕ್ಷನ್ಸ್ ಹೇಳಿದ್ರೆ ಪಟ್ಟಂಗೆ ಕೊಟ್ಬಿಡ್ತಾರೆ ಅಂದ್ಬಿಟ್ಟು ಉಗಿಸ್ಕೊಳ್ಳೋದು ನಾವು ತಾನೇ ಇವಾಗ. ಸೊ ಅದಕ್ಕೆ ನಾವೇನು ಮಾಡ್ಬಿಡ್ತೀವಿ ಇವಾಗ ಈ ಲ್ಯಾಪ್ಟಾಪಲ್ಲಿ ತೋರಿಸೋದು ಅದನ್ನೆಲ್ಲ ಬಿಟ್ಬಿಟ್ಟಿದ್ದೀವಿ. ಲ್ಯಾಪ್ಟಾಪಲ್ಲಿ ತೋರಿಸೋದವೆಲ್ಲ ಈಗ ಸ್ಕ್ರೀನ್ ಮೇಲೆ ಹಾಕಿ ನೀವೇನು ಕ್ರಿಯೇಟ್ ಮಾಡ್ತಾರೆ ಸ್ಕ್ರೀನ್ ಮೇಲೆ ಹಾಕಿ ಸಿನಿಮಾ ಜನ ಥಿಯೇಟರ್ಲ್ಲಿ ಏನು ನೋಡ್ತಾರೆ ಆ ಥರ ನಮಗೆ ತೋರಿಸಿ ಸ್ವಾಮಿ. ಅಲ್ಲಿ ಕರೆಕ್ಷನ್ಸ್ ಹೇಳ್ತೀವಿ, ದೆನ್ ಅದಾದ್ಮೇಲೆ ಮತ್ತೆ ಕರೆಕ್ಷನ್ಸ್ ಮಾಡಿ ಸಿನಿಮಾ ಥಿಯೇಟ್ರಿಗೆ ತಂದು ಹಾಕಿ. ಅಲ್ಲಿವರೆಗೂ ನಾವು ಒಪ್ಪೋದೇ ಇಲ್ಲ. ಅದಕ್ಕೆ ನಾನೇ ಕಂಪ್ನಿ ಮಾಡಿಬಿಟ್ಟಿದ್ದೀನಿ, ಪ್ರೇಮ್ ಫಿನಿಕ್ಸ್ ಅಂದ್ಬಿಟ್ಟು ನಂದೇ ಗ್ರಾಫಿಕ್ಸ್ ಕಂಪ್ನಿ, ನಾನೇ ಮಾಡಿ. ಆಯಿತು, ನಾನು 1 year ಮಾಡ್ತಾಯಿದ್ದೀನಿ ಮಗ, 1 year ಮಾಡ್ತೀನಿ, ಮುಗೀತು ನಂದು ಗ್ರಾಫಿಕ್ಸಲ್ಲಿ ಕಂಪ್ಲೀಟ್. ನಮ್ಮದು ಏನು DTS ಮಾಡಬೇಕು, DTS ಕಳಿಸಿದ್ದೀವಿ. DTS ವರ್ಕ್ ಸ್ಟಾರ್ಟ್ ಆಗುತ್ತೆ, 1 month DTS ಆಗುತ್ತೆ. ಸೊ ಕಂಪ್ಲೀಟ್ ವರ್ಕು 100% ಬರ್ತೀವಿ. ಈಗ ಅನೌನ್ಸ್ಮೆಂಟ್ ಮಾಡ್ತೀನಿ ನಿಮ್ಗೆ 10-11 ತಾರೀಕು ಮೇಲೆ ಅನೌನ್ಸ್ಮೆಂಟ್ ಮಾಡ್ತೀನಿ. ಹೌದು ಮಗ, ನೀನು ಪ್ಲ್ಯಾನ್ ಮಾಡ್ಕೊಂಡು ಕೇಳ್ತೀನಿ ನೀನು ಹಂಗೇನಾದ್ರು ಕೇಳ್ಗಿಡಿ. ಆಮೇಲೆ ಅವ್ಳಿಗೆ ಗೊತ್ತಿತ್ತಾಗಿ ದೊಣ್ಣೆ ತಗೊಂಡು ಓಡಿಸ್ತಾಳೆ ಮನೆಯಿಂದ. ನಾನು ಇಲ್ಲ ಫೋನ್ ಮಾಡಿದ್ರಿ ಇವಾಗ ಎತ್ತಲಿಲ್ಲ ನಾನು. ಇಲ್ಲ ಮಗನೇ ಆ ಥರದ್ದು ಅದು ಇದಿಲ್ಲ ನಮಗೆ. ಕ್ಯೂಟಾಗಿ ಯಾರು ನಮ್ಮ ಮೇಡಮ್ ಕ್ಯೂಟಾಗಿ ಕೋಪ ಮಾಡ್ಕೊಳ್ಳೋದ ಆಮೇಲೆ ನೋಡಿ ಸಮಾಧಾನ ಮಾಡ್ತೀಯ ಮರ. 18-20 ವರ್ಷ ಆಯ್ತು ಮದುವೆ ಆಗಿ. ನೀನು ಒಳ್ಳೆ ನಮ್ಮ ಮೇಡಮ್ ನಮ್ಮ ಬಾಸ್ ಮೇಡಮ್ ನಾವು ಅವೆಲ್ಲ ಅವನ್ನ ಕೇಳಿದೀನಿ ಓದ್ತೀಯಾನೆ, ಚೆನ್ನಾಗಿ ಓದ್ಲಿ, ಓದಾದ್ಮೇಲೆ ಮಿಕ್ಕಿದ್ ನೋಡೋಣ ಮಗನೇ. ಗೊತ್ತಿಲ್ಲ ಮಗನೇ, ಅವ್ರವ್ರ ಹಣೆ ಬರ ಅಲ್ವಾ. ಸೊ ನಮ್ಗೇನು ಗೊತ್ತು ಕದ, ನಾನೆಲ್ಲೋ MM ಎಸ್ಕೊಂಡಿದ್ದೆ, ನಮ್ಮ ಹಣೆ ಬರ ನೋಡು ಮಗ ಬಂದ್ವಿ ಅಲ್ವಾ. ಏನೋ ದೇವ್ರು ಅನ್ನ ಕೊಟ್ಟ, ಸೊ ಇದಾಯಿತು ಬಂದ್ವಿ. ಸೊ ಅವನ ಹಣೆ ಬರ ಏನು ಗೊತ್ತಿಲ್ಲ. ನಾನು ಹೇಳೋದು ಪ್ರತಿಯೊಬ್ಬರು ದೊಡ್ಡವ್ರ ಮಕ್ಳು ಯಾರು ಸ್ಟ್ರಗಲ್ ಮಾಡ್ಕೊಂಡು ಬರ್ಬೇಕು. ಈಗ ಲೈಕ್ ಫೈಟ್ ಮಾಡಬೇಕು ಅಂತ ಹೇಳ್ತೀನಲ್ಲ, ಯಾವತ್ತೂ ಹಸ್ಕೊಂಡಿರ್ಬೇಕು ಮನ್ಸ. ಇದು ಹಸು ಎರಡು ಹಸುವಿದ್ರೆ 100% ಬರ್ತಾನೆ. ಯಾವಾಗ ಈ ಸ್ವಲ್ಪ ದೊಡ್ಡವ್ರ ಮಕ್ಳು ಏನಾಗುತ್ತೆ, ಇದು ಹಸುವಿರಲ್ಲ. ನಿಮ್ಗೆ ಗೊತ್ತೇ ಇದೆ ಯಾವ ಲ್ಯಾಂಗ್ವೇಜಲ್ಲಿ ಹೇಳ್ತೀನಿ ಅಂತ ಅಲ್ವಾ. ಅವಾಗ ಹಸು ಇರಬೇಕು. ಹಸು ಇರೋ ಥರ ನಾವು ಆಸ್ ಎ ಪೇರೆಂಟ್ಸ್ ಅವ್ರನ್ನ ಮಾಡಬೇಕು. ಪ್ರತಿಯೊಂದಕ್ಕೂ ಹೇಳ್ತಾ ಇರೋದು ನಾನು, ನಾಟ್ಲೋಕೆ ನೇಮ್ ಇರೋ ಮಕ್ಳುಗಳಂತಲ್ಲ, ಪ್ರತಿಯೊಬ್ಬ ರೈತನ ಮಕ್ಳಿಗೂ ಹೇಳೋದು, ಪ್ರತಿಯೊಬ್ಬ ದೊಡ್ಡ ಮಕ್ಳಿಗೂ ಅದನ್ನ ಹೇಳೋದು. ಹಸುವಿದ್ದವನಿಗೆ ಹಂಗೆ ಎಲ್ಲಕ್ಕೆ ಸಾಧ್ಯ ಇಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ನಮ್ಗೆ ಹಸುವಿತ್ತು ಮಗ, ಊರಿಂದ ಉದರಂಗ ಬಸ್ ಓಡ್ ಬಂದ್ವಿ ಒಡ್ಸ್ಕೊಂಡ್ವಿ, ಓದ್ವಿ, ಬಂದ್ವಿ, ಅಲ್ದ್ವಿ, ಅಣ್ಣ ಒಂದು ಚಾನ್ಸ್ ಕೊಡ್ರೋಣ ಅಂದ್ವಿ. ಏನೋ ನೀವೆಲ್ಲ ಸೇರ್ಕೊಂಡು ನಮ್ಮನ್ನು ತಂದು ಇಲ್ಲಿ ಕೂರಿಸಿದ್ದೀರಾ. ಸಿಂಪಲ್. ಹೌದಾ? ಎಲ್ಲಿ ನೋಡಿದ್ರು ಮೈಕ್ಲೆಲ್ಲ ಮಕ್ಳು ಹಾಕಿರ್ತಾರೆ.